ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮಾರ್ನಿಂಗೇ ಎದ್ದು ಒಂದು ಲೋಟ ಬಿಸಿನೀರು ಕುಡಿದು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಹಾಗೆಯೇ ಮಾರ್ನಿಂಗು ತಿಂಡಿ ಮಾಡೋದನ್ನು ನಾನು ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ಯಾಕೆ ಅಂತಂದರೆ 6:30ಗೆಲ್ಲ ಹೋಗಬೇಕು. ನಾನು ವೀಡಿಯೋ ಎಲ್ಲ ಮಾಡ್ಕೊಂಡು ನಿಂತ್ಕೊಂಡ್ರೆ ಅದು ನಮ್ಮ ಮನೆಯವ್ರಿಗೂ ಇಷ್ಟನೂ ಆಗೋದಿಲ್ಲ. ಅರ್ಜೆಂಟಲ್ಲಿ ಈಗ ಡ್ಯೂಟಿಗೆ ಹೋಗಬೇಕು, ಇದರಲ್ಲಿ ವೀಡಿಯೋ ಮಾಡ್ತಾಳೆ ಅಂತ ಅಂದ್ಕೊಂಡು ಬೇಜಾರು ಮಾಡ್ಕೋತಾರೆ. ಅದಕ್ಕೋಸ್ಕರ ಅವರು ಬೇಜಾರು ಮಾಡೋದು ಏನಕ್ಕೆ ಅಂತ ಅಂದ್ಬಿಟ್ಟು ನಾನು ಅವರಿದ್ದಾಗ ವೀಡಿಯೋ ಮಾಡ್ಕೊಳ್ಳಲ್ಲ. ಫ್ರೀ ಟೈಮಲ್ಲೆಲ್ಲ ಮಾಡ್ತೀನಿ, ಅವರು ಮಾಡು ಅಂತಾರೆ. ಅಂದರೆ ಇವಾಗ ಡ್ಯೂಟಿಗೆ ಹೋಗೋ ಟೈಮಲ್ಲಿ ಮಾರ್ನಿಂಗೇ ನಾನು ಮೊಬೈಲ್ ಇಟ್ಕೊಂಡು ನಿಂತ್ಕೊಂಡ್ರೆ ಯಾರಿಗೆಲ್ಲ ಸಿಟ್ಟು ಬರೋಲ್ಲ ಹೇಳಿ. ಅದಕ್ಕೋಸ್ಕರ ನಾನು ಮಾರ್ನಿಂಗು ತಿಂಡಿ ಮಾಡಬೇಕಾದ್ರೆ ಅವ್ರನ್ನ ಡ್ಯೂಟಿಗೆ ರೆಡಿ ಮಾಡಿ ಕಳ್ಸೋ ತನಕ ನಾನು ಮೊಬೈಲ್ ಹಿಡಿಯಲ್ಲ. ಹಾಗೆ ನನ್ನ ಮಗ ಇವತ್ತು ಸ್ವಲ್ಪ ಬೇಗನೆ ಎದ್ದು ಅವನು ಸ್ನಾನ ಮತ್ತು ಪೂಜೆ ಎಲ್ಲ ರೆಡಿ ಮಾಡ್ದ. ಹಾಗೆಯೇ ಇವಾಗ ಅವನ್ನ ರೆಡಿ ಮಾಡಿ ಕಳಿಸ್ಬೇಕು ಸ್ಕೂಲ್ಗೆ. ಹಾಗೆ ಇವಾಗ ನನ್ನ ಸ್ಕೂಲ್ ಕಳಿಸಿ ನನ್ನ ಮಗನ ನೆಕ್ಸ್ಟು ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋತೀನಿ. ಹಾಗೆ ಅವನ್ನೆಲ್ಲ ರೆಡಿ ಆಗ್ತಿದ್ದ ಅಷ್ಟರೊಳಗಡೆ ಒಂದು ಸ್ವಲ್ಪ ಪಾತ್ರೆಗಳಿತ್ತು, ಅದನ್ನೆಲ್ಲ ಒರೆಸಿಟ್ಬಿಡೋಣ ವಾರ್ಡ್ರೋಬ್ಗೆ ಅಂತ ಅಂದ್ಬಿಟ್ಟು ಒರೆಸ್ತಾ ಇದ್ದೆ. ಹಾಗೆ ಫ್ರೆಂಡ್ಸ್, ವಾರ್ಡ್ರೋಬ್ ಮಾಡಿಸ್ಕೊಂಡ್ರೆ ಇದೊಂದು ಕೆಲಸ ಎಕ್ಸ್ಟ್ರಾ. ಆದರೆ ಪಾತ್ರೆ ತೊಳೆದು ದಬಾಕೊಬಿಡ್ಬೋದು. ಹಾಗೆಯೇ ಈ ವಾರ್ಡ್ರೋಬ್ ಮಾಡಿಸ್ಕೊಳ್ಳೋದ್ರಿಂದ ದಬಾಕಿ ನೀರೆಲ್ಲ ಸೋರಿಸಿ ಮತ್ತು ಅದನ್ನು ಬರಬಟ್ಟೆ ತಗೊಂಡು ಒರೆಸಿ ಅದನ್ನೆಲ್ಲ ನೀಟಾಗಿ ಜೋಡಿಸ್ಬೇಕು ವಾರ್ಡ್ರೋಬ್ಗೆ. ಹಂಗಿದ್ರೆ ಮಾತ್ರ ವಾರ್ಡ್ರೋಬ್ಗಳು ಬಾಳಿಕೆ ಬರ್ತದೆ, ಇಲ್ಲ ಅಂದರೆ 3 ದಿವಸನೂ ಬಾಳಿಕೆ ಬರೋಲ್ಲ. ಹಾಗೆ ಇವಾಗ ನನ್ನ ಮಗ ತಿಂಡಿ ಎಲ್ಲ ತಿನ್ಕೊಂಡು ರೆಡಿಯಾದ, ಅವನ್ನ ಬಿಟ್ಟು ಬರಬೇಕು ಇವಾಗ. ಹಾಗೆ ಫ್ರೆಂಡ್ಸ್, ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಬಂದೆ. ಇವಾಗ ಸ್ನಾನ ಎಲ್ಲ ಮುಗೀತು, ದೇವ್ರ ಪೂಜೆ ಎಲ್ಲ ಮಾಡಿಬಿಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತು ನನ್ನ ಫ್ರೆಂಡ್ಸು ಮತ್ತು ನಾನು 3 ಜನ, 2 ಫ್ರೆಂಡ್ಸ್ಗಳು ಹಿರೇಕೆತ್ತನಹಳ್ಳಿಯಿಂದ ಬರಬೇಕು. ಅವ್ರು ಬರ್ತಾರೆ. ಅವ್ರು ಬರೋ ಟೈಮ್ಗೆ ನಾನು ಹೋಗಬೇಕು ರೈಲ್ವೆ ಸ್ಟೇಷನ್ಗೆ. ಅದಕ್ಕೋಸ್ಕರ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಅಂತಂದರೆ ನಾವು ಹೋಗ್ತಿರೋದು ಇವತ್ತು ಜೇನ್ಕಲ್ ಬೆಟ್ಟಕ್ಕೆ. ಸುಮಾರು ದಿನದಿಂದ ಅಂದ್ಕೊಂಡಿದ್ದೋ ಹೋಗೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಅದು ಟೈಮ್ ಕೂಡ ಬಂದಿದೆ ಅಂತಲೇ ಹೇಳ್ಬೋದು. ತುಂಬ ದಿನದಿಂದ ಆಸೆ ಪಡ್ತಾಯಿದ್ದೋ ಜೊತೇಲಿ ಹೋಗಬೇಕು ಎಲ್ಲಾದರೂ ಫ್ರೆಂಡ್ಸ್ಗಳು ಅಂತ. ಆದರೆ ಟೈಮೇ ಆಗ್ತಿರಲಿಲ್ಲ. ನನಗೆ ಟೈಮ್ ಆದರೆ ಅವ್ರಿಗಾಗ್ತಿರ್ಲಿಲ್ಲ, ಅವ್ರಿಗಾದರೆ ಅವ್ರಿಗೆ ಅಡ್ಜಸ್ಟ್ ಆದರೆ ನನಗೆ ಅಡ್ಜಸ್ಟ್ ಆಗ್ತಿರಲಿಲ್ಲ. ಆ ಥರ ಸಿಚುವೇಶನ್ ಇತ್ತು. ಅದಕ್ಕೋಸ್ಕರ ಹೋಗೋಕ್ಕೆ ಆಗಿರಲಿಲ್ಲ. ಇವಾಗ ಬರ್ತಿದ್ದಾರೆ. ಇವತ್ತು 4 ಗಂಟೆಗೆ ಬರ್ತಾರೆ ಅವರು ಅಂದರೆ ಅಲ್ಲಿಂದ ಬಸ್ಸಿಗೆ ಬರಬೇಕು. ಕಟ್ಟಮನಹಳ್ಳಿ ಬಂದು ಅಲ್ಲಿಂದ ಕೇರ್ನಗರ್ಗೆ ಬರಬೇಕು ಅವರು. ಅದಕ್ಕೋಸ್ಕರ ಅವರು ಒಂದು ಸ್ವಲ್ಪ ಬೇಗನೆ ಹೊರಡ್ತಾರೆ. ನಾನು ಇಲ್ಲೇ ಅಲ್ವಾ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ನಿಧಾನನೇ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಪೂಜೆ ಎಲ್ಲ ಮಾಡಿ ನನ್ನ ಮಗನ ಸ್ಕೂಲಿಂದ ಕರ್ಕೊಬಂದು ಅವ್ನಿಗೊಂದು ಸ್ವಲ್ಪ ಅವ್ರು ಬರೋಷ್ಟರೊಳಗಡೆ FA1 ಟೆಸ್ಟ್ ನಡೀತೈತೆ. ಅದಕ್ಕೋಸ್ಕರ ಅವ್ರಿಗೊಂದು ಸ್ವಲ್ಪ ರಿವಿಷನ್ ಮಾಡಬೇಕು. ಸೋಷಿಯಲ್ ಮತ್ತು ಸೈನ್ಸ್ ನೋಟ್ಸ್ನ ರಿವಿಷನ್ ಮಾಡಿಸ್ಬೇಕು. ಅದಕ್ಕೋಸ್ಕರ ನಾನು ಅವ್ನು ಬರೋಷ್ಟರೊಳಗಡೆ ದೀಪ ಎಲ್ಲ ಹಚ್ಚಿ ರೆಡಿ ಮಾಡ್ಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ನೀವು ಜೇನ್ಕಲ್ ಬೆಟ್ಟಕ್ಕೆ ಯಾರ್ಯಾರು ಹೋಗಿದ್ದೀರಾ ಅಂತ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಹಾಗೆ ಫ್ರೆಂಡ್ಸ್, ಟೈಮು 4:20 ಆಗೇ ಹೋಯಿತು. ಅದು ಎಷ್ಟು ಬೇಗ ಆಗುತ್ತೋ ಗೊತ್ತಿಲ್ಲ. ಹಾಗೆ ನನ್ನ ಮಗನ ಕರ್ಕೊಂಬಂದು ರೆಡಿ ಆಗಬೇಕು ಇನ್ನು ನಾನು. ಅಕ್ಕು ಸರ ನೋಡು, ನಾನೇ ಮಾಡಿರೋದು. ಯಾವ ಥರ ಕಾಣಿಸ್ತಿದೆ? ಚೆನ್ನಾಗೈತೆ ಅಲ್ವಾ? ಬ್ಲೂ ಕಲರ್ಗೆ ವೈಟ್ ಸ್ಟೋನ್ ಎಲ್ಲ, ಇದು ಮಣಿಗಳು ಚೆನ್ನಾಗಿ ಕಾಣಿಸ್ತೈತೆ. ಆದ್ರೂ ಒಂಥರ ಲುಕ್ಕ ಕಾಣಿಸ್ತಿದೆ ಅಲ್ವಾ? ಗೋಲ್ಡ್ ಯಾವುದೂ ಇಲ್ಲ. ಮಾಡ್ಕೊಂಡವಳೆ ಎಲ್ಲ ತಿಂದ ಬಯಸ್ಬಿಟ್ಟವಳ. ನಾನು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದ್ರೆ ಅಕ್ಕ ನಿದ್ದೆಗೆ ಜಾರ್ಕೊಂಡವಳೆ ಆಗ್ಲೇ. ಇವಕ್ಕ ಇನ್ನು ಫೋನಲ್ಲಿ ಬ್ಯುಸಿ. ಹಾಯ್ ಹಾಯ್. ಹೌದು, ಚಳಿ ಐತದ. ಕಿಟಕಿ ಕ್ಲೋಸ್ ಮಾಡು, ಮಳೆ ಹೋಯ್ತೈತೆ ಅಲ್ವಾ?
ಫ್ರೆಂಡ್ಸ್, ಇವಾಗ ನಾವು ಅರಸೀಕೆರೆಗೆ ಬಂದ್ವಿ. ಅರಸೀಕೆರೆ ಟ್ರೈನ್ ಇಳಿದು ಇವಾಗ ಆಟೋ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಆಟೋ ಅಂತೂ ಫುಲ್ ರಶ್ಶು. ಇಲ್ಲಿ ಆಟೋದವ್ರಿಗಂತೂ ಒಳ್ಳೆ ವ್ಯವಹಾರ ಆಗುತ್ತೆ. ಫುಲ್ಲು ಒಂದು ಟ್ರೈನಲ್ಲೆಲ್ಲ ಫುಲ್ಲು ಈ ಜೇನ್ಕಲ್ ಬೆಟ್ಟಕ್ಕೆ ಬಂದಿರೋರೇ. ಎಲ್ಲ ಜನ ಓಡಿ ಬರ್ತಿದ್ದಂಗೆ ಆಟೋದವರು ಕೂಡ ಹಂಗೆ ಬೇಗನೆ 10 ಸೆಕೆಂಡಲ್ಲೂ ಕೂಡ ಆಟೋಗಳು ಫುಲ್ ರಶ್ ಆಗ್ಬಿಡ್ತಿದ್ದವು. ಆಟೋಗಳೇ ಸಿಗ್ತಿರ್ಲಿಲ್ಲ, ಅಷ್ಟೊಂದು ಜನಗಳು. ಹಾಗೆ ಇದೇ ಫಸ್ಟ್ ಟೈಮು ನಾನು ಬಂದಿರೋದು ಜೇನ್ಕಲ್ ಬೆಟ್ಟಕ್ಕೆ ನನ್ನ ಫ್ರೆಂಡ್ಸ್ಗಳ ಜೊತೆ. ಅದರಲ್ಲೂ ತುಂಬ ಖುಷಿಯಾಯಿತು. ನೈಟಲ್ಲೂ ಕೂಡ ಇಷ್ಟೊಂದು ಜನ ಬರ್ತಾರೆ ಅಂತ ಅನ್ನೋದು ನಾನು ಇದೇ ದೇವಸ್ಥಾನದಲ್ಲಿ ಫಸ್ಟು ಸಲ ನೋಡಿದ್ದು. ತುಂಬ ಕ್ರೌಡು ಜನಗಳು ಅಂತಂದರೆ ಯಪ್ಪ, ಏನು ದೇವ್ರ ಪವಾಡ ಏನಿರಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ ತುಂಬ ಖುಷಿಯಾಯಿತು. ಒಂದು 5 ನಿಮಿಷ ಅತ್ತಾಗಿತ್ತಾಗ ತಿರುಗಿ ನೋಡೋಷ್ಟರೊಳಗಡೆ ಆಲೇ ಒಂದು ಆಟೋ ಹೋಗ್ತಾ ಇರೋದು, ಫುಲ್ ರಶ್ ಆಗ್ಬಿಡೋರು. ಒಬ್ಬೊಬ್ಬರಿಗೆ ಆಟೋಗಳೇ ಸಿಗ್ತಿರ್ಲಿಲ್ಲ, ಅಷ್ಟೊಂದು ಹೆವಿ ರಶ್ ಇತ್ತು. ಇದು ಬಂದು ಹಾಸನ ಡಿಸ್ಟಿಕ್ಕು, ಅರಸೀಕೆರೆ ತಾಲೂಕು ಮತ್ತು ಯಾದಪುರ ಗ್ರಾಮದಲ್ಲಿರೋವಂಥ ಜೇನ್ಕಲ್ ಬೆಟ್ಟ ಸಿದ್ದೇಶ್ವರ ಸ್ವಾಮಿ ಅಂತ ದೇವ್ರನ್ನ ಹೆಸರು. ಹಾಗೆ ಫ್ರೆಂಡ್ಸು, ಇನ್ನು ಮುಂದೆ ಹೋಗ್ತೀನಿ, ಯಾವ ಥರ ಇದೆ ಅಂತ ನೀವೇ ನೋಡ್ಕೊಂಡು ಬನ್ನಿ. ಯಾರೆಲ್ಲ ಜೇನ್ಕಲ್ ಬೆಟ್ಟಕ್ಕೆ ಬಂದಿದ್ದೀರಾ ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಾನು ತಗೊಬಂದಿನಿ ಅಲ್ಲಿಂದನೇ ಬಾ. ತಗೊಳ್ಳೆ ಮತ್ತೆ ಏನು ಜನವೇನೇ ಅಲ್ಲ. ಮಾರ್ನಿಂಗು ಎಷ್ಟು ರಶ್ ಆಗ್ಬೋದು ಇಲ್ಲಿ. ಹಾಂ, ಮಾರ್ನಿಂಗ್ ಪೂಜೆ ಮಾಡಲ್ವಾ ಇಲ್ಲಿ? ಮಾರ್ನಿಂಗ್ ಪೂಜೆ ಮಾಡಲ್ವಾ? ನೈಟ್ ಮಾತ್ರನಾ? ಯಪ್ಪ, ಫ್ರೆಂಡ್ಸ್, ಇವಾಗ ದೇವಸ್ಥಾನ ಮುಂದೆ ಕರ್ಪೂರ ಹಚ್ಬಿಟ್ಟು ನಾನು ಬೆಟ್ಟ ಹತ್ತಕ್ಕೆ ಇವಾಗ ಒಂದು 10-15 ಮೆಟ್ಲು ಹತ್ತಿದ್ದೀನಿ. ಆವಾಗಲೇ ನನಗೆ ಕಾಲೆಲ್ಲ ಫುಲ್ಲು ವೈಬ್ರೇಟ್ ಆಗ್ತಾಯಿತ್ತು ಮತ್ತು ಕಾಲು ಕೆಳಗಡೆ ಹಿಂಬಡಿಗಳೆಲ್ಲ ನೋವು ಬರ್ತಾಯಿತ್ತು. ಅದಕ್ಕೆ ನಾನು ಫಸ್ಟು ಸ್ಟಾರ್ಟಿಂಗಲ್ಲೇ ಇನ್ನೂ ಜಾಸ್ತಿ ಹತ್ತೇ ಇಲ್ಲ. ಇಲ್ಲಿ ಒಟ್ಟು ಟೋಟಲು 1101 ಮೆಟ್ಲಿರೋದು. ನಾನು ಹತ್ತಿರೋದು 15 ಮೆಟ್ಲು. ಆವಾಗಲೇ ಕಾಲು ಇಷ್ಟೆಲ್ಲ ನೋವು ಬರ್ತಿದೆಯಲ್ಲ, ಫುಲ್ ಮೆಟ್ಲನ್ನ ಕಂಪ್ಲೀಟ್ ಮಾಡ್ತೀನಾ ಇಲ್ವಾ ಅಂತ ಅಂದ್ಬಿಟ್ಟು ನಾವೆಲ್ಲ ಹೋಗೋದು ಅಪರೂಪಕ್ಕೆ. ಬೆಟ್ಟ ಹತ್ತೋದು ಅಂತಂದರೆ ನೀವು ಇನ್ನೂ ಅಪರೂಪನೇ. ಅದಕ್ಕೋಸ್ಕರ ಇಷ್ಟೊಂದು ನೋವು ಬರ್ತಿದೆಯಲ್ಲ ಅಂತಂದ್ಬಿಟ್ಟು ನಾನು ಸಿದ್ದೇಶ್ವರ ಸ್ವಾಮಿಗಳನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ನನಗೆ ಬೆಟ್ಟನ ಕಂಪ್ಲೀಟ್ ಮಾಡೋ ಅಂಥ ಶಕ್ತಿ ಕೊಡಪ್ಪ ಅಂತ ಬೇಡ. ಶ್ರುತಿ ಮುಖ ಶಿಲ್ಪ ಮುಖ ತೋರಿಸೋ ಸ್ವಲ್ಪ ನಾನು ಕೊಟ್ಕೊಂಡಿಲ್ಲ. ನೋಡೋ ಬಂಡೆ ಒಳಗಡೆ ಹೆಂಗೆ ಯಾವ ಥರ ಹೋಗ್ಬೋದು ಅಂತ. ಏನಪ್ಪ ದೇವರ ಮಹಿಮೆ. ಈ ಬಂಡೆ ಮಧ್ಯದಲ್ಲಿ ಇಷ್ಟು ಗ್ಯಾಪ್ ಐತೆ. ದೊಡ್ಡ ಬಂಡೆಗಳು ಎಷ್ಟು ದೊಡ್ಡದಾಗೈತೆ ನೋಡೋ ಬಂಡೆ. ದೊಡ್ಡದಾಗೈತೆ ನಾವು ಬಂಡೆ. ಕೂತ್ಕೊಂಡು ಕಂಪ್ಲೀಟ್ ಮಾಡೋದೇನೋ ಅನಿಸುತ್ತೆ. ಇಲ್ಲಿ ಕಂಪ್ಲೀಟ್ ಕಟ್ಟುವ ಸ್ಥಳ ಅಂತ ಅಲ್ವಾ? ಈ ಬಂಡೆ ಮಧ್ಯದಲ್ಲಿ ಯಾವ ಥರ ಮಾಡೋರೆ ನೋಡಿ ಫ್ರೆಂಡ್ಸ್. ಇಲ್ಲಿ ದೇವಸ್ಥಾನದ್ದು ಸಿದ್ದೇಶ್ವರ ಸ್ವಾಮಿಗಳ ಪವಾಡ ಏನು ಅಂತಂದರೆ, ಗೈಸ್ ಹಾಗೆಯೇ ಮಕ್ಕಳಾಗಿಲ್ಲ ಅನ್ನೋರಿಗೆ ಮಕ್ಕಳಾಗುತ್ತಂತೆ ಇಲ್ಲಿಗೆ ಬಂದು ಹರಕೆ ಮಾಡಿಕೊಂಡ್ರೆ, ಮತ್ತು ಮದುವೆ ಆಗಿಲ್ಲ ಅನ್ನೋರಿಗೆ ಮದುವೆ ಕೂಡ ಆಗುತ್ತಂತೆ. ಯಾವುದೇ ವಿಚಾರಗಳು ಏನೇ ಆಗಬೇಕು, ನಮಗೆ ಒಳ್ಳೆಯದಾಗಬೇಕು, ಈ ಕಾರ್ಯಗಳು ಸಕ್ಸಸ್ ಆಗಬೇಕು ಅನ್ನೋದಾದರೆ ಇಲ್ಲಿಗೆ ಬಂದು ನಾವು ಈ ಸನ್ನಿಧಿಲಿ ಕೂತ್ಕೊಂಡು ನಾವು ಬೇಡ್ಕೊಂಡ್ರೆ ಎಲ್ಲ ಒಳ್ಳೆಯದಾಗುತ್ತಂತೆ. ಇಷ್ಟು ವಾರ, ಇಷ್ಟು ತಿಂಗಳು ಪ್ರತಿ ಸಲನೂ ಬಂದು ಹಿಂಗೆಲ್ಲ ದರ್ಶನ ಮಾಡ್ತೀನಿ ಅಂತ ಅಂದ್ಕೊಂಡು ಬಯಸ್ಕೋಬೇಕಂತೆ. ಹಾಗೆ ಒಂದು ಬಾಟ್ಲಿ ಎಣ್ಣೆನೂ ಕೂಡ ನಾವು ತಗೊಂಡೋಗಿ ಅಲ್ಲಿಗೆ ಹಾಕಬೇಕು. ಗೋಪುರದಂಗೆ ಇದೆಯಲ್ಲ ನೋಡಿ, ಅಲ್ಲಿಗೆ ಹಾಕಿಬಿಟ್ಟು ನಾವು ಇನ್ನೊಂದು ಕಡೆ ಬೇರೆ ಎಣ್ಣೆನ
ಇಟ್ಟಿರ್ತಾರೆ, ಅದನ್ನು ನೆತ್ತಿಗೆ ಹಾಕ್ಕೊಂಡು ಬರಬೇಕು, ಎಲ್ಲ ಒಳ್ಳೆಯದಾಯ್ತದೆ. ಮತ್ತು ಈ ಸನ್ನಿಧಿಗೆ ಬಂದು ನನಗಂತೂ ತುಂಬ ನೆಮ್ಮದಿ ಸಿಕ್ತು ಅನ್ನಿಸ್ತು ಅಲ್ಲೇ. ಹಾಗೆ ಫ್ರೆಂಡ್ಸ್, ಇಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಎಡಪಾದ ಮತ್ತು ಬಲಪಾದ ಅಂತ ಎಷ್ಟು ಪವರು ಅಂತಂದರೆ ನಾವು ಅಂದ್ಕೊಂಡಿದ್ದೆಲ್ಲ ಒಳ್ಳೆಯದಾಗುತ್ತಂತೆ. ಎಲ್ಲರಿಗೂ ಹಾಗೆ ಒಳ್ಳೆಯದಾಗಲಿ, ನೀವು ಅಂದ್ಕೊಂಡಿದ್ದೆಲ್ಲ ಕಾರ್ಯ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಓಕೆ, ಈ ವಿಡಿಯೋನ ನೋಡ್ತಾ ಇರೋರು ಯಾರೆಲ್ಲ ಜೇನ್ಕಲ್ ಬೆಟ್ಟಕ್ಕೆ ಬಂದಿದ್ದೀರಾ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕು ಕೂಡ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾವು ಬೆಟ್ಟ ಹತ್ತಿ ಇಳಿದು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಇವಾಗ ಮನೆ ಕಡೆ ಹೊರಡೋ ಸಮಯ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.